ಮುಸ್ಲಿಮರು 25 ಹಡಿತಾರೆ, ನಮ್ ತೆರಿಗೆ ತಿಂದು ತೇಗ್ತಾರೆ. ನಾನು ಸಿಎಂ ಆದ್ರೆ 3 ಹೆತ್ತವರಿಗೆ ಎಲ್ಲವೂ ಉಚಿತವಾಗಿ ಕೊಡ್ತೇನೆ. ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರುವಂತಹ ಹಿಂದೂ ಹುಲಿ ಯತ್ನಾಳ್. ಮುಸ್ಲಿಮರು 25 ಹಡಿತಾರೆ, ನಮ್ಮ ತೆರಿಗೆಯನ್ನ ತಿಂದು ತೇಗ್ತಾರೆ. ನಾನು ಸಿಎಂ ಆದ್ರೆ 3 ಹೆತ್ತವರಿಗೆ ಎಲ್ಲವೂ ಉಚಿತವಾಗಿ ಕೊಡ್ತೇನೆ. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವಂತಹ ಹಿಂದೂ ಹುಲಿ ಯತ್ನಾಳ್ ದಾವಣಗೆರೆಯ ಮರಡಿ ಗ್ರಾಮದ ಸಭೆಯಲ್ಲಿ ಯತ್ನಾಳ್ ಕಿಡಿ. ಗಣೇಶೋತ್ಸವ ಮೆರವಣಿಗೆಯಲ್ಲಿ ಯತ್ನಾಳ್ ಮಾತು ಇತ್ತೀಚೆಗೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂತಹ ಯತ್ನಾಳ್ ಇದೇ ಜೋಶ್ನಲ್ಲಿ ಬರೀ ವಿವಾದಾತ್ಮಕ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಹೈಕೋರ್ಟ್ ಕೇಸ್ ತೆಗೆದುಕೊಂಡಿದೆ. ಆದ್ರೂ ಕೂಡ ಯತ್ನಾಳ್ ಬಾಯಿಯಿಂದ ಈ ರೀತಿಯಾದ ಮಾತು ಬರ್ತಾ ಇದೆ. ಎಸ್ ವೀಕ್ಷು, ಯತ್ನಾಳ್ ಮಾತು ಸಾಕಷ್ಟು ವಿವಾದಾತ್ಮಕವಾಗಿರುತ್ತೆ. ಆದ್ರೆ ಕೆಲವೊಂದಿಷ್ಟು ಜನ ಇದನ್ನ ಒಪ್ಕೊಂಡು ಕೊಂಡಾಡುವವರು ಕೂಡ ಇರ್ತಾರೆ. ಏನ್ ಹೇಳಿದ್ದಾರೆ? ಮುಸ್ಲಿಮರು 25 ಹಡಿತಾರೆ, ನಾನೇನಾರ ಸಿಎಂ ಆದ್ರೆ 3 ಹೆತ್ತವರಿಗೂ ಮಾತ್ರ ಗಿಫ್ಟ್ಗಳನ್ನ ಕೊಡ್ತೇನೆ. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವಂತಹ ಹಿಂದೂ ಹುಲಿ ಯತ್ನಾಳ್. ದಾವಣಗೆರೆಯಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಯತ್ನಾಳ್ ಅವರ ಮಾತು ಹೀಗಿರುತ್ತೆ. ಗಣೇಶನ ಉತ್ಸವದಲ್ಲಿ ಯತ್ನಾಳ್ ಅವರ ಮಾತಿದು ಇತ್ತೀಚೆಗೆ ಪಾಪ್ಯುಲರ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಹಳೆ ಮೈಸೂರಿನ ಭಾಗದಲ್ಲಿ ಯತ್ನಾಳ್ ಅವರನ್ನ ಎತ್ತಿ ಕೊಂಡಾಡ್ತಾ ಇದ್ದಾರೆ. ಇದೇ ಜೋಶ್ನಲ್ಲಿ ಬರೀ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ನಿನ್ನೆಯಷ್ಟೇ ಹೈಕೋರ್ಟ್ ಕ್ಲಾಸ್ ಅನ್ನ ತೆಗೆದುಕೊಂಡರೂ ಸಹಿತ ತಮ್ಮ ಬಾಯಿಗಂತೂ ಬ್ರೇಕ್ ಆಗ್ತಾ ಇಲ್ಲ ಯತ್ನಾಳ್ ಅವರು. ಏನೇ ಆಗಲಿ ಹುಲಿ ನಾನು ಅಂತ ಹೇಳಿ ಗರ್ಜನೆ ಮಾಡ್ತಾ ಇದ್ದಾರೆ. ಮುಸ್ಲಿಮರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ನಮ್ಮ ತೆರಿಗೆಯನ್ನು ತಿಂದು ತೇಗ್ತಾ ಇದ್ದಾರೆ ಅಂತ ಯತ್ನಾಳ್ ಅವರ ಮಾತು. ಏನಾದ್ರೂ ಯತ್ನಾಳ್ ಅವರು ಸಿಎಂ ಆಗ್ಬಿಟ್ರೆ ಇಷ್ಟೇ ಮಕ್ಕಳು ಮಾಡ್ಕೋಬೇಕು, ಕಟ್ಟುನಿಟ್ಟಿನ ಆಜ್ಞೆ ತಂದ್ರು ಅಲ್ಲ. ಈಗ ಆಲ್ರೆಡಿ ಇದೆ, 2 ಜನ ಮಾಡ್ಕೊಳ್ಳಿ ಸಾಕು ಅಂತ. ಈ ಯತ್ನಾಳ್ ಸಿಎಂ ಆದ್ರೆ ಏನಾಗುತ್ತೋ ಕಾದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.